ಸರ್ ನಮಸ್ಕಾರ, ನೀವು ಬಿಗ್ ಬಾಸ್ ನೋಡ್ತೀರಾ ಸರ್? ಸ್ವಲ್ಪ ಟೈಮ್ ನೋಡ್ತೀವಿ ಸರ್, ಜಾಸ್ತಿ ಹೊತ್ತು ನೋಡಲ್ಲ. ಒಂದು 10 ನಿಮಿಷ 20 ನಿಮಿಷ ನೋಡ್ತೀವಿ ಅಷ್ಟೇ. ನಮ್ಮ ಜಾಸ್ತಿ ಟೈಮ್ ಸಿಕ್ಕಲ್ಲ. ಅದರಿಂದ ಎಲ್ಲರ ಬಗ್ಗೆನೂ ಅಷ್ಟೊಂದು ಇದು ನಮ್ಮ ಸಿಕ್ಕಲ್ಲ. ಯಾರೋ ಒಬ್ಬರು ಚೂರು ನೋಡ್ತೀನಿ, ಅವ್ರ ಬಗ್ಗೆ ಹೇಳ್ಬೋದು ಅಷ್ಟೇ. ನಮಗೆ ಎಲ್ಲರಿಗಿಂತ ಮಂಜು ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದ್ರೆ ಎದುರೆದ್ರೆ ಮಾತಾಡ್ತಾರೆ, ಎದುರೆದ್ರೆ ಪೇಶ್ ಮಾಡ್ತಾರೆ. ಆಮೇಲೆ ಕೆಲವರದ್ದೆಲ್ಲ ಸ್ವಲ್ಪ ನಾಟಕ ನಡೀತದೆ, ಅಲ್ಲಿ ನಾಟಕನೂ ನಡೀತದೆ. ಅವರದ್ದು ನಾವು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಕೆಲವು ವ್ಯಕ್ತಿಗಳು ಪ್ರಾಮಾಣಿಕೆಯಿಂದ ಆಡ್ತಾರೆ, ಅವರಿಗೆ ಒಳ್ಳೆ ಇದು ಬರಬೇಕಷ್ಟೇ. ಜೊತೆಗೆ ಅದು ಫ್ರೆಂಡ್ಲಿಯಲ್ಲಿ ಇರ್ತಾರೆ. ಅದಕ್ಕೆಲ್ಲ ಯಾರು ಏನು ಮಾತಾಡೋಕ್ಕಾಗಲ್ಲ. ಒಂದು 4 ಮನೆ ಅಂದ್ರ ಮೇಲೆ ಸರಿ ಯಾರು ಇಷ್ಟ ಆಗುತ್ತೋ. ಈಗ ನಾನು ನಿಮ್ಮ ಜೊತೆಲಿ ಇಷ್ಟ ಆಯಿತು, ನಿಮ್ಮ ಜೊತೆಲಿ ಬೆರೀತಾ ಇದ್ದೀನಿ. ಅದಕ್ಕೆ ನಾವು ಬೇರೆ ಬೇರೆ ರೀಸನ್ ಕೊಟ್ಟರೆ ಆಗಲ್ಲ ಅಲ್ವಾ? ಇಷ್ಟ ಆದ್ರ ಜೊತೆಯಲ್ಲಿ ನಾವೀಗ ರೀಸನ್ ಕೊಡ್ತೀವಿ. ಈಗ ನಮಗೆ ತುಂಬ ಇಷ್ಟ ಆಗಿದ್ರು ಅವ್ರ ಜೊತೆಲಿ ಜಾಸ್ತಿ ಬೆರೀತಾರೆ ಅಷ್ಟೇ. ನಮಗೆ ಇನ್ನೊಂದು ಅವ್ರ ಹೆಸರೇನು ದಪ್ಪಗಿದಾರಲ್ಲ, ಅವ್ರ ಹೆಸರೇನು ರಜತ್. ಅವರು ಸ್ಟ್ರೈಟ್ ಫಾರ್ವರ್ಡು, ಕೋಪ ಜಾಸ್ತಿ. ಏನಾದ್ರು ಹೇಳಿದ ತಕ್ಷಣವೇ ಅವರಿಗೆ ರೋಷ ಜಾಸ್ತಿ. ಮಾತುಕತೆಗೆ ಎದ್ರು ಫೈಟಿಗೆ ಬಂದ್ಬಿಡ್ತಾರೆ ಅವರು. ಹನುಮಂತು ಅವನದು ಒಂಥರ, ಅವನು ಹಳ್ಳಿ, ಅವನಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಅವನಿಗೆ ಏನಂದ್ರೆ ಒಟ್ಟು ಕರ್ಸಿದ್ದಾರೆ, ಬಿಗ್ ಬಾಸಿಗೆ ಕರ್ಸಿದ್ದಾರೆ, ಆಡಬೇಕು, ಅಲ್ಲಿ ಏನು ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಅವನ್ನೇ ಟಾರ್ಗೆಟ್. ಅವನೇನು ಆ ಥರ ಅವನಿಗೆ ಕಪ್ಪು ಎತ್ಕೊಂಡು ಹೋಗ್ಬೇಕು, ನಾನು ಹಾಂಗೆ ಮಾಡಬೇಕು ಅನ್ನೋ ಆಸೆ ಅವನಿಗಿಲ್ಲ. ಮಿಕ್ಕಿದವರಿಗಿದೆ, ನಾನು ಹಾಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಒಬ್ಬರ ಬಗ್ಗೆ ಹೇಳಿ ಇದು ಮಾಡಿ ಅದನ್ನೆಲ್ಲ ಹೇಳುವ ಆಸೆ ಅವರಿಗಿದೆ. ಅವನಿಗೆ ಆ ಥರ ಆಸೆ ಇಲ್ಲ. ಅವನಿಗೇನಂದ್ರೆ ಕರ್ಸಿದ್ದಾರೆ, ಒಬ್ಬ ಕುರಿಕಾಯಿ, ಅವನಿಗೆ ಏನು ಗೊತ್ತಿದೆ ಅಷ್ಟು ಮಾತ್ರ ಗೊತ್ತಿದೆ ಅವನಿಗೆ ಅಷ್ಟೇ. ನಮ್ಮದು ಉಡುಪಿ, ಕುಂದಾಪುರ. ಹೌದು, ಚೈತ್ರ. ಹೌದು. ಅವ್ರು ಆಡ್ತಾರಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ. ಅವ್ರು ಆಡೋದನ್ನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅಲ್ವಾ? ಅದು ಯಾರು ಏನು ಹೇಳಬೇಕಾದಿಲ್ಲ ಜಾಸ್ತಿ. 4 ಜನ ಪಬ್ಲಿಕ್ಕಿಗೆ ಗೊತ್ತಾಗಿ ಆಗುತ್ತೆ ಯಾರು ಎಷ್ಟರ ಮಟ್ಟಿಗೆ ನಾಟಕ ಆಡ್ತಾರೆ, ಎಷ್ಟರ ಮಟ್ಟಿಗೆ ಆಟ ಆಡ್ತಾರೆ. ಈಗ ನಮ್ಮೂರವ್ರು ಅಂದ ತಕ್ಷಣ ನಾವು ಹೊಗಳುವುದಿಲ್ಲ ಅಲ್ವಾ? ಎಷ್ಟರ ಮಟ್ಟಿಗೆ ಆಡ್ತಾರೆ, ಯಾವ್ಯಾವ ಥರ ಇದು ಮಾಡ್ತಾರೆ. ಊರನ್ನು ನೋಡಲಿಲ್ಲ, ಅವ್ರದ್ದು ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ನೋಡಿದ್ದೀವಿ. ಯಾಕೆ ಅದ್ರ ಬಗ್ಗೆ ನಾವು TV ನೋಡ್ತಾ ಇರ್ತೀವಿ ಅಷ್ಟೇ. ಹೌದು. ಅವರು ಕಲೆಗಾರರು, ಮಾತಿನಲ್ಲಿ. ಅದು ನಮ್ಮ ಸುದೀಪ್ ಸಾರೇ ಹೇಳಿದರು, ತುಂಬ ಮಾತಿನಲ್ಲಿ ತುಂಬ ಇದು ಮಾಡ್ತಾ ಇದ್ದಾರೆ ಅಂತ. ತುಂಬಾ, ಯಾಕೆಂದ್ರೆ ಅವರಿಗೆ ಮಾತೇ ಬಂಡವಾಳ. ನಮ್ಮ ಕುಂದಾಪುರ ಅವರಿಗೆ ಅಂತಲ್ಲ, ನಮ್ಮ ಕುಂದಾಪುರದವರಿಗೆ ಮಾತೇ ಬಂಡವಾಳ. ಹೌದು. ನಮ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಿಡಿ ಅವ್ರ ಬಗ್ಗೆ. ಅದು ಏನಂದ್ರೆ ಅವ್ರದ್ದು ಇದು ಜಾಸ್ತಿ, ನಾಟಕ ಜಾಸ್ತಿ ಇದೆ ಅಂತ ಹೇಳ್ತಾನಲ್ಲ. ನಾಟಕ ಆಡಬಾರ್ದು. ಆಟ ಆಡೋಕೆ ಬಂದಾಗ ಆಟ ಆಡಬೇಕು, ಗೇಮಲ್ಲಿ ಏನಿದೆಯೋ ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ಥರದಲ್ಲಿ ಇದು ಮಾಡಬಾರ್ದು. ಬರೀ ಮಾತೇ ಬಂಡವಾಳ ಮಾಡ್ಕೊಂಡಿರ್ತಾರೆ ಅವರಷ್ಟೇ. ಇನ್ನೊಂದು ಸರ್, ಈಗ ಭವ್ಯ ಅವರು ಕೂಡ ಬಿಗ್ ಬಾಸ್. ಹೌದು. ಒಂದಿಷ್ಟು ಜನ ಹೇಳ್ತಾರೆ, ಕಲರ್ಸ್ ಕನ್ನಡದವರು ಭವ್ಯ ಅವರಿಗೆ ತುಂಬ ಫೇವರ್ ಆಗಿದ್ದಾರೆ, ತುಂಬ ಸಪೋರ್ಟಿವ್ ಆಗಿ ನಿಂತಾರೆ, ಭವ್ಯ ಅವ್ರನ್ನ ಗೆಲ್ಲಿಸ್ಬೇಕಂತಾನೆ ಇದ್ದಾರೆ. ಆ ಥರದ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಇಲ್ಲ, ಅವರು ಸಾಫ್ಟ್ ಆಗಿದ್ದಾರೆ. ಅವ್ರದ್ದು ಯಾವುದೇ ಇದು ರಿಮಾರ್ಕ್ ಇಲ್ಲ ಅವ್ರದ್ದು. ನಾವು ನೋಡೋದೇ ಒಂದು 10 ನಿಮಿಷ, ರಿಮಾರ್ಕ್ ಇಲ್ಲ. ಶಿಸ್ತಾಗಿ ಆಡ್ತಾ ಇದ್ದಾರೆ ಅಷ್ಟೇ. ಶಿಸ್ತಾಗಿ ಅವ್ರದ್ದು ಏನಿತ್ತು ಅದನ್ನು, ಆಟದಲ್ಲಿ ಏನು ಆಡಬೇಕು ಅದನ್ನು ಆಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಬೇರೆಯವರು ಮೆಚ್ಚಿಸ್ಕೊ ಆಡ್ತಾ ಇಲ್ಲ. ಅವ್ರಿಗೇನು ಆಡ್ಬೇಕು ಅನ್ಸುತ್ತೋ ಅದನ್ನು ಆಡ್ತಾ ಇದ್ದಾರೆ. ಹೌದು. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.